ಆಪ್ ಕಿ ಅದಾಲತ್ನಲ್ಲಿ ಯೂನಿಯನ್ ಮಿನಿಸ್ಟರ್ ಹರ್ದೀಪ್ ಸಿಂಗ್ ಪೂರಿಯವರ ಮೇಲಿರುವ ಆರೋಪವೆಂದರೆ ಇವರು ಕನಸುಗಳನ್ನ ಮಾರಾಟ ಮಾಡ್ತಾರೆ ಎಂಬುದು. ಹರ್ದೀಪ್ ಅವರೇ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ, ಯಾವಾಗೆಲ್ಲ ಚುನಾವಣೆ ಬರುತ್ತೋ ಹರ್ದೀಪ್ ಸಿಂಗ್ ಅವರು ಮತ್ತೆ ಅವರ ಸರ್ಕಾರ ಜನಗಳಿಗೆ ಕಡಿಮೆ ಬೆಲೆನಲ್ಲಿ ಗ್ಯಾಸ್ ಸಿಲಿಂಡರ್ ಕೊಡ್ತೀವಿ ಅಂತ ಹೇಳ್ತಾರೆ, ಕಡಿಮೆ ಬೆಲೆನಲ್ಲಿ ಆಹಾರ ಕೊಡ್ತೀವಿ ಅಂತಾರೆ. ಅವರೊಂದು ಕವಿತೆ ಬರೆದಿದ್ದಾರೆ, ಯಾವಾಗ ಓಟು ಕಡಿಮೆ ಆಗುತ್ತೋ ಆಗ ಉಡುಗೊರೆ ಕೊಡೋದಿಕ್ ಶುರು ಮಾಡ್ತಾರೆ. ಆ ಸಾಲುಗಳು ತುಂಬಾ ಚೆನ್ನಾಗಿದೆ. ಆದ್ರೆ ಖರ್ಗೆ ಅವ್ರಿಗೆ ತಮಗೆ ಸ್ವಲ್ಪ ಸಮಸ್ಯೆ ಇದೆ ಅಂತ ಕಾಣಿಸುತ್ತೆ. ಯಾಕೆ ಅಂದ್ರೆ ಅಧ್ಯಕ್ಷರು ಅವರಾಗಿದ್ದಾರೆ, ಅವ್ರ ಮಾತನ್ನ ಯಾರು ಕೇಳೋದೇ ಇಲ್ಲ. ಯಾಕೆ ಅವರೆಲ್ಲ ಯಾರ್ ಮಾತು ಕೇಳ್ತಾರೆ? ಅದ್ ನಿಮ್ಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಅದರಿಂದ ಖರ್ಗೆ ಅವರು ಈ ಮಾತನ್ನ ಹೇಳಿದ್ದಾರೆ ಅಂದ್ರೆ, ನಾವು ಗ್ಯಾಸ್ ಸಿಲಿಂಡರ್ ಬೆಲೆನ ಕಡಿಮೆ ಮಾಡಬೇಕು ಅಂದ್ರೆ, ಸರಿಯಾಗಿ ಹೇಳ್ಬೇಕು ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷ ಸೀರಿಯಸ್ ಆಗಿದ್ರೆ ಅವರು ಗೆಹ್ಲೋಟ್ ಜಿಗೆ ಹೇಳ್ಬೇಕಿತ್ತು, ಅರೆ ನೀವು ಪೆಟ್ರೋಲ್ ಮೇಲೆ 12 ರೂಪಾಯಿ ಜಾಸ್ತಿ ಇಟ್ ಮಾರ್ತಾ ಇದ್ದೀರಾ ಇಲ್ಲ. ಪೆಟ್ರೋಲ್ ಬಗ್ಗೆ ಅವ್ರು ಹೇಳ್ತಾರೆ ನೋಡಿ, ಅವರ ಸರ್ಕಾರ ಇದ್ದಾಗ ಪ್ರತಿ ಬ್ಯಾರೆಲ್ನ ಬೆಲೆ 150 ರೂಪಾಯಿ ಇತ್ತು, ಮತ್ತೆ 71 ರೂಪಾಯಿಗೆ ಸಿಗ್ತಾ ಇತ್ತು. ಮತ್ತೆ ಇವತ್ತು 80ರಿಂದ 82 ರೂಪಾಯಿ ಇದೆ. ಆದ್ರೆ ಪೆಟ್ರೋಲ್ ಬೆಲೆ ಇವತ್ತು ಕೂಡ 96 ರೂಪಾಯಿ 97 ರೂಪಾಯಿನಲ್ಲಿ ಸಿಗ್ತಾ ಇದೆ. ಅವ್ರ ಸರ್ಕಾರ ಇದ್ದಾಗ ತುಂಬಾನೇ ದೊಡ್ಡ ಇಂಟೆಲೆಕ್ಚುಯಲ್ ವಿತ್ತ ಮಂತ್ರಿ ಇದ್ರು. ನಿಮ್ಗೂ ಅರ್ಥ ಆಗಿರುತ್ತೆ ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಅವ್ರ ಮುಂದೆನೂ ಈ ಸಮಸ್ಯೆ ಬಂದಾಗ ಅವ್ರು ಏನ್ ಮಾಡಿದ್ರು ಅಂದ್ರೆ, ಏನಾಯ್ತು, ಅವರು ಒಂದು ಆಯಿಲ್ ಬಾಂಡ್ಸ್ ಫ್ಲೋಟ್ ಮಾಡಿದ್ರು. ಆಯಿಲ್ ಬಾಂಡ್ಸ್ ಆಗಿತ್ತು 1,41,000 ಕೋಟಿದು. ಆಯಿಲ್ ಬಾಂಡ್ಸ್ ಅಂದ್ರೆ ಏನು ಅಂದ್ರೆ, ಪಂಜಾಬಿನಲ್ಲಿ ಹೇಳ್ತಾರೆ, ಸಾಲ ತಗೊಳ್ಳೋದು ತಾತ, ಅದನ್ನ ತೀರ್ಸೋದು ಮೊಮ್ಮಗ. ಅವರು 1,41,000 ಕೋಟಿಯ ಆಯಿಲ್ ಬಾಂಡ್ನ ಫ್ಲೋಟ್ ಮಾಡಿದ್ರು. ಈಗ ನಾವು 3,50,000 ಕೋಟಿಯಷ್ಟು ದುಡ್ಡನ್ನ ತೀರಿಸ್ತಾ ಇದ್ದೀವಿ. ಇದು ಇವರ ಎಕನಾಮಿಕ್ಸ್. ಸೊ ಖರ್ಗೆಜಿಗೆ ಈ ವಿಷಯನ ಹೇಳಿ, ಈ ಸಮಯದಲ್ಲಿ ಪೆಟ್ರೋಲ್ನ ಬೆಲೆ 2 ವರ್ಷದಲ್ಲಿ 11% ಕಡಿಮೆ ಆಗಿದೆ. 80 ಕೋಟಿಗಿಂತ ಹೆಚ್ಚು ಜನರಿಗೆ ಮೋದಿಜಿಯವರು ದಿನದ 3 ಹೊತ್ತಿನ ರೇಷನ್ ಸಿಗೋ ಹಾಗೆ ಮಾಡಿದ್ದಾರೆ. 220 ಕೋಟಿ ವ್ಯಾಕ್ಸಿನ್ ಡೋಸಸ್ನ ಮಾಡಿಸಿದ್ರು ಮೋದಿಜಿಯವರು, ಮತ್ತೆ ಫ್ರೀಯಾಗಿ ಜನರಿಗೆ ಕೊಟ್ಟಿದ್ದಾರೆ. ಇದನ್ನ ನಾವು ಮಾಡಿದ್ದು, ಮತ್ತೆ ಆಯಿಲ್ ಬಾಂಡ್ನು ಫ್ಲೋಟ್ ಮಾಡಿದೀವಿ. ಇದು ಮೋದಿಜಿಯ ಚಮತ್ಕಾರ. ಮತ್ತೆ ಎರಡನೇದಾಗಿ ನಿಮ್ಮ ಗೆಳೆಯರಾದ ಕೇಜ್ರಿವಾಲ್ ಅವರು ದಿಲ್ಲಿ ಸುತ್ತಮುತ್ತ ಇರುವಂತ ಏನ್ ಸಿಟಿ ಇದೆ, ಮತ್ತಲ್ಲಿ ಪೊಲ್ಯೂಷನ್ ಎಷ್ಟು ಕೆಟ್ಟದಾಗಿದೆ ಅಂತಂದ್ರೆ ಜನಗಳಂತೂ ಮೂಗಿಂದ ವಿಷನ ಉಸಿರಾಡ್ತಾ ಇದ್ದಾರೆ. ನಾನು ಯಾವಾಗ್ಲೂ ಹೇಳ್ತೀನಿ, ಈ ರೀತಿಯ ಪೊಲ್ಯೂಷನ್ ಇದೆಯಲ್ಲ ಪ್ರಪಂಚದಲ್ಲಿ, ನನಗೆ ಅರ್ಥ ಆಗಿರೋ ರೀತಿನಲ್ಲಿ ಕೌಂಟ್ ಇದೆಯಲ್ಲ, ತುಂಬಾನೇ ಡೇಂಜರಸ್ ಇದು. ಇದಕ್ಕೆ ಒಂದೇ ಕಾರಣ ಏನಂದ್ರೆ, ಅದು ಪರಾಲಿನ ಸುಡ್ತಾ ಇರೋದ್ರಿಂದ. ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಪಾನಿಪಟ್ನಲ್ಲಿ 2nd ಜನರೇಷನ್ ಪ್ಲಾಂಟ್ ಮಾಡಿದೀವಿ, ಪರಾಲಿಯಿಂದ ಎಥನಾಲ್ನ ಮಾಡ್ತಾ ಇದೀವಿ. ಈಗ ನಾನು ಜರ್ಮನಿಗೆ ಹೋಗಿದ್ದೆ, ಅಲ್ಲಿ ನಾವು ಕಂಪ್ರೆಸ್ಡ್ ಬಯೋಗ್ಯಾಸ್ ಪ್ಲಾಂಟ್ಸ್ನ ಎಲ್ಲ ಕಡೆ ಮಾಡಿಸ್ತಾ ಇದೀವಿ. ಎಲ್ಲಿ ತನಕ ನಾವು ಪರಾಲಿನ ಸುಡೋದನ್ನ ನಿಲ್ಸಲ್ವೋ, ಅದೊಂದು ಸಿಂಪಲ್ ಶಾರ್ಟ್ಕಟ್ ಸೊಲ್ಯೂಷನ್. ಅದೇ ಒಂದು ನಮ್ಗೆ ದೊಡ್ಡ ಆದ್ರೆ ನೋಡಿ ಹರ್ದೀಪ್ ಅವರೇ, ಅವರು ಬ್ಲೇಮ್ ಮಾಡ್ತಾ ಇರೋದು ಹರಿಯಾಣ ಸರ್ಕಾರದ ಮೇಲೆ. ಪಂಜಾಬಲ್ಲಿ ನಾವು 70% ಡಿಪೆಂಡೆನ್ಸಿನ ಕಡಿಮೆ ಮಾಡಿದ್ದೀವಿ, ಯಾಕಂದ್ರೆ ಹರಿಯಾಣದಲ್ಲಿ ಡಿಪೆಂಡೆನ್ಸಿ ಜಾಸ್ತಿ ಆಗಿದೆ. ನೀವು ಕೇಜ್ರಿವಾಲ್ ಅವ್ರಿಗೆ ಸ್ಯಾಟಿಲೈಟ್ ಇಮೇಜರಿನ ನೋಡ್ಕೊಳ್ಳಿ ಅಂತ ಹೇಳಿ, ಅದ್ರಲ್ಲಿ ಅವ್ರಿಗೆ ಗೊತ್ತಾಗತ್ತೆ ರೆಡ್ ಸ್ಪಾಟ್ ಎಲ್ಲಿದೆ ಅಂತ. ಒಂದ್ ವೇಳೆ ರೆಡ್ ಸ್ಪಾಟ್ ಎಲ್ಲಾದ್ರೂ ಒಂದ್ ವೇಳೆ ಪಂಜಾಬ್ನಲ್ಲಿ ಕಾಣಿಸ್ಕೊಂಡ್ರೆ ನಮಗ್ ತಿಳಿಸಿ ಅದನ್ನ. ನೋಡಿ, ಎಲ್ರಿಗೂ ಗೊತ್ತಿದೆ ಕೇಜ್ರಿವಾಲ್ ಅವರು ಅದನ್ನ ಡೀಪ್ ಫ್ಲೇಕ್ ಅಂತೀರಾ ಅಥವಾ ಫೇಕ್ ಅಂತೀರಾ? ಡೀಪ್ ಫೇಕ್ ಅಂತಾನ? ಅವರು ಸ್ಯಾಟಲೈಟ್ ಇಮೇಜ್ನ ಎಲ್ಲಿಂದ ಬೇಕಾದ್ರೂ ತರ್ತಾರೆ, ನಾನು ಅದನ್ನ ಒಪ್ಕೊಳ್ಳೋದಿಲ್ಲ. ನೋಡಿ, ಅವರೊಂದು ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ, ಅದರಲ್ಲಿ ಪ್ರಧಾನಮಂತ್ರಿಗಳ ಫೋಟೋ ಇದೆ, ಮತ್ತೆ ಕೇಳ್ತಾ ಇದ್ದಾರೆ ಮಾಲಿನ್ಯ ಯಾವಾಗ ಕಡಿಮೆ ಆಗುತ್ತೆ ಅಂತ. ನನ್ಗೆ ಆಶ್ಚರ್ಯ ಆಗುತ್ತೆ ಅವ್ರು ಎಂತ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ. ಈ ಡೀಪ್ ಫ್ಲೇಕ್ ಅಥವಾ ಡೀಪ್ ಫೇಕ್ ಇದೆಯಲ್ಲ, ಇದೀಗ ಬಂದಿದ್ದು, ಇದು ಮೊದ್ಲಿಂದಾನೂ ಇದೆ. ಮೊದ್ಲಿಂದ ಇವ್ರನ್ನ ನೋಡ್ತಾ ಇದ್ದೀನಿ. ಇವರು ಎಂತ ಮಾತುಗಳನ್ನ ಆಡ್ತಾರೆ ಅಂದ್ರೆ, ಅರೆ ಹೇಗೆ ಅಂದ್ರೆ, ಪರಾಲಿ ಸುಡೋದ್ರ ಬಗ್ಗೆ ಡೆಲ್ಲಿಲಿದ್ದಾಗ, ನಾನ್ ಆಗ್ತಾನೆ ಮಂತ್ರಿ ಆಗಿದ್ದಾಗ ಅವ್ರು ಹೇಳ್ತಾ ಇದ್ರು, ಅಯ್ಯೋ ಕನ್ವಿಕ್ಷನ್ ಇಂದ ಹರ್ದೀಪ್ ಜಿ ಅವರೇ ಇಲ್ಲಿ ಮೆಟ್ರೋ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರು. ನಾನ್ ಹೇಳ್ದೆ, ಕೇಜ್ರಿವಾಲ್ ಅವರೇ 8 ವರ್ಷ ಆಗಿದೆ, ಫೇರ್ ಫಿಕ್ಸೇಷನ್ ಆಗಿಲ್ಲ, ಈಗ ಅದು ಆಗಿದೆ. 8 ತಿಂಗಳ ಹಿಂದೆ ಏಪ್ರಿಲ್ 2017ರಲ್ಲಿ ಅರ್ಧ ಆಗಿತ್ತು, ಈಗ ಅದು ಆಗಿದೆ. ಇಲ್ಲ ಇದು ಪೊಲ್ಯೂಷನ್ಗೂ ಸರಿ ಹೋಗುತ್ತೆ, ಇದನ್ನು ಫ್ರೀ ಮಾಡಿ ಅದನ್ನು ಫ್ರೀ ಮಾಡಿ. ನಾನ್ ಹೇಳ್ದೆ, ಕೇಜ್ರಿವಾಲ್ ಅವರೇ 28,000 ಕೋಟಿ ಸಾಲ ಮಾಡಿದೀವಿ ನಾವು ಜಪಾನೀಸ್ ಅವರಿಂದ, ಅದನ್ನ ಯಾರು ನಮ್ಮ ಅಂಕಲ್ ಬಂದು ತೀರಿಸ್ತಾರಾ? ಅರೆ ಏನಿದು?
ಏನಪ್ಪ ದೇವ್ರೆ, ಇಂಥವ್ರೆಲ್ಲ ಇಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ. ಇದೂ ಇದೆ, ಇದನ್ನೂ ಫ್ರೀ ಮಾಡಿ, ಅದನ್ನೂ ಫ್ರೀ ಮಾಡಿ. ನೀವು ಜನರಿಗೆ ಸಹಾಯ ಮಾಡ್ಬೇಕು ಅನ್ಕೊಳ್ತೀರಾ, ಮಾಡಿ. ಯಾರೋ ಕೇಳ್ತಾರೆ ದುಡ್ಡಲ್ಲಿಂದ ಬರುತ್ತೆ, ನಾವು ಸೆಂಟ್ರಲಿಂದ ತಗೊಳ್ತೀವಿ. ಇದು ಹೊಸ ರೀತಿಯ ಪಾಲಿಟಿಕ್ಸು. ನೀವು ಲೆಕ್ಕ ಇಲ್ದಿರೋ ರೀತಿಲಿ ಖರ್ಚು ಮಾಡ್ತಿರ್ತೀರಾ. ನಮ್ಮ RRTS ಪ್ರಾಜೆಕ್ಟ್ ಒಂದಿದೆ. ಮಾನ್ಯ ಪ್ರಧಾನಮಂತ್ರಿಗಳು 18 ಕಿಲೋಮೀಟರ್ನಷ್ಟು ಪ್ರಧಾನಮಂತ್ರಿಗಳು ಈಗ ಪ್ರಾರಂಭ ಮಾಡಿದ್ದಾರೆ. ಡೆಲ್ಲಿ ಸರ್ಕಾರ ತುಂಬಾ ದಿನದಿಂದ ಅದ್ರ ದುಡ್ಡು ಕೊಡ್ತಾನೆ ಇಲ್ಲ. ನಾನು ಈಗಷ್ಟೇ ನೋಡಿದೆ, ಸುಪ್ರೀಂ ಕೋರ್ಟಿಂದ ಜಡ್ಜ್ಮೆಂಟ್ ಬಂದಿದೆ, 1 ತಿಂಗಳಲ್ಲಿ ಆ ದುಡ್ಡನ್ನ ಕೊಡಿ, ಇಲ್ಲ ಅಂದ್ರೆ ನಿಮ್ಮ ಅಡ್ವರ್ಟೈಸಿಂಗ್ ಬಜೆಟ್ ಇದೆಯಲ್ಲ ಅದನ್ನ ಕೊಡೋದಿಲ್ಲ ಅಂತ. ಕೇಜ್ರಿವಾಲ್ ಅವರ ಜಗಳ ಮಾಡೋ ಅಂತ ಈ ಪೊಲಿಟಿಕಲ್ ಸ್ಟ್ರಾಟಜಿ ಇದೆಯಲ್ಲ, ನನಗನ್ಸುತ್ತೆ ಅದಿನ್ನ ನಡೆಯೋದಿಲ್ಲ ಅಂತ.